ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗಿ ಬಂದಿದ್ದೀವಿ ಶ್ರೀಧರ ಸ್ವಾಮಿ ಮಠಕ್ಕೆ. ಹೀಗೆ ಶ್ರೀಧರ ಸ್ವಾಮಿ ಮಠಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಶ್ರೀಧರ ಸ್ವಾಮಿ ಗದ್ದುಗೆಗೆ ಕೈ ಮುಗ್ದು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ. ನೋಡಿಲ್ದೇ ಇರೋರು ನೋಡ್ಕೊಬೋದು. ತುಂಬ ಒಳ್ಳೆ ಮಠ ಇದು. ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಬಂದಿದ್ದೀವಿ. ನಾವೊಂದ್ಸಲಿ ಬಂದು ಭೇಟಿ ಮಾಡೋಣ ಅಂತ. ನಾವು ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು. ಮತ್ತು ಇಲ್ಲಿ ತುಂಬ ಕ್ಲೀನಾಗಿ, ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ. ತುಂಬ ಸುತ್ತಮುತ್ತ ತುಂಬ ಗ್ರೀನರಿ ಇದೆ. ತುಂಬ ಎಲ್ಲಿ ನೋಡಿದ್ರೂ ಹಸಿರು. ಇದು ನ್ಯಾಚುರಲ್ ಆಗಿ ಬರ್ತಾ ಇರೋದಂತೆ ವಾಟರು. ಇಲ್ಲಿ ತುಂಬ ಪ್ಯೂರ್ ಆಗಿರುತ್ತೆ, ಶುದ್ಧ ನೀರಿದು. ಅಲ್ಲಿ ಬರೋವಂಥ ನೀರನ್ನು ಕುಡಿಬೋದು. ಇಲ್ಲಿ ಕಾಲು ತೊಳ್ಕೊಂಡು ಶ್ರೀಧರ ಸ್ವಾಮಿ ಸಮಾಧಿ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಶ್ರೀಧರನ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಇಲ್ಲಿ ಮೇಲ್ಗಡೆ ಒಂದು ಟೆಂಪಲ್ ಇದೆ. ಶ್ರೀಧರ ಸ್ವಾಮಿ ಅವ್ರನ್ನ ಗದ್ದಿಗೆ ಮಾಡಿರೋವಂಥದ್ದೇ ಆ ಜಾಗನೇ ಅವ್ರು ಟೆಂಪಲ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಮನಸ್ಸಿಗೆ ತುಂಬ ಬೇಜಾರಾದಾಗ ಇಲ್ಲಿ ಒಂದ್ಸಲಿ ಬಂದರೆ ಸಾಕು, ಎಷ್ಟು ಬೇಜಾರಿದ್ರೂ ಹೋಗುತ್ತೆ ಅಂಥ ಜಾಗ ಇದು. ಆದರೆ ಏರ್ಟೆಲ್ಗೆ ಮಾತ್ರ ನೆಟ್ವರ್ಕ್ ಸಿಗ್ತಾ ಇಲ್ಲ. ಬೇರೆ ಸಿಮ್ಗಳಿಗೆಲ್ಲ ನೆಟ್ವರ್ಕ್ ಸಿಗುತ್ತವೇನೋ, ಬಟ್ ನಂದು ಏರ್ಟೆಲ್ ಆಗಿರೋದ್ರಿಂದ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಇಲ್ಲೇನೋ ಇದೆ. ಜಾಗ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಬರೋದ್ರಿಂದ ಮನಸ್ಸಿಗೆ ಎಷ್ಟೇ ಬೇಜಾರಿದ್ರೂ ಇಲ್ಲಿಗೆ ಒಂದ್ಸಲ ಬಂದು ಹೋದರೆ ಸಾಕು. ಅಷ್ಟು ಬೇಜಾರಿದ್ರೂ ಎಲ್ಲ ಬೇಜಾರುಗಳು ಹೋಗಿಬಿಡುತ್ತೆ. ಅಂಥ ಜಾಗ ಇದು. ನಾವು ಇದೇ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನಮಗೆ ಒಂಥರ ಖುಷಿ ಆಗ್ತಾ ಇದೆ. ಬಟ್ ಬೆಳಗ್ಗೆ ನಾವು ತಿಂಡಿ ತಿಂದಿಲ್ಲದೆ ಇರೋದ್ರಿಂದ ಹತ್ತೋದಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ನೋಡಿ, ಎಷ್ಟು ಗ್ರೀನರಿ ಆಗಿದೆ. ನೋಡಲಿಕ್ಕೂ ತುಂಬ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ. ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಸ್ಟೆಪ್ಸ್ ಹತ್ಕೊಂಡು ಬರ್ತಾಯಿದ್ರು. ನಮ್ಮ ಕೈಲೇ ಆಗ್ತಾ ಇರಲಿಲ್ಲ. ಕೊನೆಗೂ ಬಂದ್ವಿ. ಇದೇನೆ ಶ್ರೀಧರ ಸ್ವಾಮಿಯವರ ಗದ್ದುಗೆ ಮಾಡಿರೋಂಥ ಜಾಗ. ಇಲ್ಲೇನೆ ಗದ್ದುಗೆನ ಇವರು ಪೂಜೆ ಮಾಡ್ತಾರೆ. ಇಲ್ಲಿ ಹೇಗಪ್ಪ ಅಂತ ಅಂದರೆ ಗಂಡಸರುಗಳು ಶರ್ಟೆಲ್ಲ ಓಪನ್ ಮಾಡಿಬಿಟ್ಟು ಬರಬೇಕು. ಗಂಡಸರುಗಳೆಲ್ಲ ಶರ್ಟ್ ಓಪನ್ ಮಾಡಿ ಆ ಕ್ಯೂವಲ್ಲಿ ನಿಲ್ಲಿಸಿ ನಿಧಾನಕ್ಕೆ ದರ್ಶನ ಪಡೀಲಿಕ್ಕೆ ಅಂತ ಬಿಡ್ತಾರೆ. ಇಲ್ಲಿ ನೆಕ್ಸ್ಟ್ ದರ್ಶನ ಎಲ್ಲ ಆಯಿತು. ಈಚೆ ಎಲ್ಲ ಇಲ್ಲಿ ಪಶು ಎಲ್ಲ ಸಾಕಿದಾರಂತೆ. ಹಸುಗಳು ಎಲ್ಲ ಗೋಶಾಲೆ ಎಲ್ಲ ಇದೆಯಂತೆ ಇಲ್ಲಿ. ನೋಡಿ, ಇಲ್ಲೇನೆ ಈ ಥರ ಹಸುಗಳೆಲ್ಲ ಸಾಕಿದಾರಂತೆ. ಇಲ್ಲಿ ತುಂಬ ಹೈಜೆನಿಕ್ಕಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕೊನೆಗೂ ಎಲ್ಲ ದರ್ಶನ ಕೂಡ ಆಯಿತು. ಬೆಳಗ್ಗೆ ಟೈಮು ಕೆಲವರು ಇಲ್ಲಿ ಜಪ ತಪ್ಪ ಧ್ಯಾನ ಮಾಡೋರೆಲ್ಲ ಇಲ್ಲಿಗೆ ಬರ್ತಾರಂತೆ. ಇಲ್ಲಿ ಬಂದು ಗಂಟೆಯಲ್ಲಿ ಧ್ಯಾನ ಮಾಡಿ ಶ್ರೀಧರ ಸ್ವಾಮಿಗೆ ಕೈ ಮುಗಿದು ಹೋಗ್ತಾರಂತೆ. ಅಷ್ಟು ಚೆನ್ನಾಗಿದೆ. ಬೆಳಗ್ಗೆ ಟೈಮ್, ಬೆಳಗಿನ ಜಾವನೇ ಬಂದ್ರಂತೂ ಆರಾಮಾಗಿ ಬರ್ಬೋದು. ಇದು ಶ್ರೀಧರ ಸ್ವಾಮಿ ಅವರ ಗದ್ದುಗೆ. ಅಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಈಚೆನೇ ಮಾಡಿಕೊಂಡೆ. ಇದು ಶ್ರೀಧರ ಸ್ವಾಮಿಯವರ ವಿದ್ಯಾಲಯ. ಮತ್ತು ದರ್ಶನ ಎಲ್ಲ ಆಯಿತು. ನೀವು ಇಷ್ಟ ಆದರೆ ಬಂದು ಶ್ರೀಧರ ಸ್ವಾಮಿ ಮಠಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ಹೆಜ್ಜೆಗೂ ಈ ಥರ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಅಂತ. ಇಲ್ಲಿ ನಾವೇನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಊಟಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾವು ಬಂದಾಗ ಒಂದು 100-150 ಜನ ಅಷ್ಟೇ ಇದ್ದಿದ್ದು. ಊಟ ಎಲ್ಲ ಮುಗಿಸಿ ಆ ಕಡೆಯಿಂದ ಹೋಗಬೇಕು. ಬಟ್ ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಬನ್ನಿ. ಊಟ ಅಂತೂ ಅಮೃತ ಇದ್ದಂಗಿತ್ತು. ನಾವು ಹೊಟ್ಟೆ ತುಂಬ ಊಟ ಮಾಡ್ದೋ. ಕಾಣಿಕೆ ಹಾಕೋಂಗಿದ್ರೆ ಕಾಣಿಕೆ ಹಾಕಿ, ನಿಮ್ಮ ಇಷ್ಟ ಇದ್ದರೆ ಬಂದು ಕಾಣಿಕೆ ಹಾಕ್ಬೋದು. ಬಂದು ಊಟ ಮಾಡಿ ನೀವು ಕೂಡ ಶ್ರೀಧರ ಸ್ವಾಮಿಗೆ ಬಂದು ಪೂಜೆ ಮಾಡಿ ಅವ್ರ ದರ್ಶನ ಪಡಿಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ